ನಾವು ಎಷ್ಟೋ ಸರಿ ಮನೆಯಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಥರದ ಅಡುಗೆಗಳನ್ನು ಮಾಡ್ಕೊಂಡು ತಿಂದಿದ್ದೀವಿ, ತರಿಸ್ಕೊಂಡು ಕೂಡ ತಿಂದಿದ್ದೀವಿ. ಕೆಲವೊಂದು ಐಟಮ್ಗಳು ನಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗದೇನೂ ಇರುತ್ತೆ. ಕೆಲವೊಮ್ಮೆ ಅದೇ ಐಟಮ್ಗಳನ್ನ ಔಟ್ಡೋರಲ್ಲಿ ಕುಕ್ ಮಾಡ್ಕೊಂಡು ತಿಂದಾಗ ಏನೋ ಒಂಥರ ಮನಸ್ಸಿಗೆ ತೃಪ್ತಿ, ಆನಂದ, ಉಲ್ಲಾಸ. ಹಂಗಾದ್ರೆ ಈ ಔಟ್ಡೋರ್ ಕುಕಿಂಗ್ನಲ್ಲಿ ಅಂಥದ್ದು ಏನಿದೆ? ಅದಕ್ಕೆಲ್ಲ ಕಾರಣ ಈ ಪರಿಸರದ ಜೊತೆ ಹೊಂದ್ಕೊಂಡು ಊಟ ಮಾಡಿದಾಗ ನಮ್ಮ ಪಂಚೇಂದ್ರಿಯಗಳಿಗೂ ತೃಪ್ತಿ ಸಿಗುತ್ತೆ. ನನಗೂ ಒಂದು ದೊಡ್ಡ ಆಸೆ ಇತ್ತು, ಒಂದು ಸಿಕ್ಕಾಪಟ್ಟೆ ದೊಡ್ಡ ಮೀನನ್ನ ತಗೊಂಬಂದು ಬೇಯಿಸ್ಕೊಂಡು ತಿನ್ಬೇಕು ಅಂತ. ಆ ಆಸೆನ ನಮ್ಮ ಮಕ್ಕಳು ತಲೆಗೂ ತುಂಬಿದ್ದೆ. ನಾನೇ ಮರೆತರು ಪ್ರತಿ ವೀಕೆಂಡ್ ಬಂತು ಅಂದಾಗ ಆ ಮಕ್ಕಳು ನೆನಪು ಮಾಡ್ತಾ ಇದ್ದು, ಮೀನ್ ಬೇಯಿಸ್ಬೇಕು ಅಂತ. ಇವತ್ತು ಶನಿವಾರ, ಮಕ್ಕಳಿಗೆ ಪ್ರಾಮಿಸ್ ಮಾಡ್ದಂಗೆ ಹಾಸನದಲ್ಲಿ ಒಂದು ಮೀನ್ನ ಕಟ್ಟಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ನನ್ನ ದುರಾದೃಷ್ಟಕ್ಕೆ ನಾನು ಅನ್ಕೊಂಡಷ್ಟು ದೊಡ್ಡ ಮೀನು ಸಿಗ್ಲಿಲ್ಲ. ಅದರಲ್ಲೂ ಮೀಡಿಯಂ ಆಗಿರೋದು ಒಂದು 4 ಮೀನನ್ನ ಸಿಕ್ಕಿದ್ದೇ ಶೀರುಂಡೆ ಅಂತ ಕ್ಲೀನ್ ಮಾಡಿಸ್ಕೊಂಡು ಕಟ್ಟಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮ ಮಕ್ಕಳ ಸೈನ್ಯದಲ್ಲಿ ಕೆಲವರು ಮೀನ್ ತಿನ್ನಲ್ಲ, ಹಂಗಾಗಿ ಅವ್ರಿಗೆ ಚಿಕನ್ ಕಟ್ಟಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಾಕಿ ಒಂದು ಕೋಳಿ ಫುಲ್ಲು ಇಡೀ ಕೋಳಿ ಹೊಡ್ಸ್ಕೊಂಡ್ರೆ ಹುಡುಗರ ಯಾವ್ಯಾವ ಕೋಳಿ ಬೇಕು ನೋಡಿ. ಎಲ್ಲ ನೋಡಿ ಎಷ್ಟು ಹೆಂಗೆ ಕೆಜಿ 20 ರೂಪಾಯಿ. ನಮ್ದೆಲ್ಲ ವಿಡಿಯೋಸ್ ನೋಡ್ತೀರಾ? ಎಲ್ಲ ವಿಡಿಯೋಸ್ ನೋಡ್ತೀವಿ, ಎಲ್ಲದಕ್ಕೂ ಲೈಕ್ ಮಾಡಿದ್ದೀವಿ. ಹೌದಾ? ಯೂಟ್ಯೂಬಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲದರಲ್ಲೂ ಫಾಲೋ ಮಾಡಿದ್ದೀನಿ. ಹೌದಾ? ಥ್ಯಾಂಕ್ ಯು. ಎಲ್ಲ ನಿಮ್ಮ ಸಪೋರ್ಟಿಂದನೇ ನಾವು ವಿಡಿಯೋ ಮಾಡೋದು. ಚೆನ್ನಾಗಿದಾವ, ಹಣ್ಣಾಗಿದಾವ? ಕುಯ್ದ್ಮೇಲೆ ಕಾಯ ಬಿಟ್ರೆ ಮನೇಲಿ ಹೋಗಿ ಗ್ಯಾರಂಟಿನಾ? ನೀನು ಹೆಸರು ಬರ್ದೈತ್ ಕಣ ಅದ್ರ ಮೇಲೆ ಇವತ್ತು. ಹಾಂ, ಚಿಕ್ಕವ. ಎಷ್ಟೋ ಜನ ಫ್ರೀ ಟೈಮಲ್ಲಿ ಊಟ ಮಾಡ್ತಾನೆ ನಮ್ಮ ವಿಡಿಯೋಸ್ ನೋಡ್ಕೊಂಡು ಕಮೆಂಟ್ ಮಾಡ್ತಾರೆ, ನಿಮಗೆ ನಾಚಿಕೆ ಆಗಲ್ವಾ, ನಿಮಗೆ ತಿನ್ನೋದು ಬಿಟ್ಟು ಬೇರೆ ಕೆಲಸನೇ ಇಲ್ವಾ ಅಂತ. ಏನು ಮಾಡೋದು, ದೇವರು ನಮ್ಮ ಎಲ್ಲರಿಗೂ ಹೊಟ್ಟೆ ಕೊಟ್ಟಿದ್ದಾನೆ. ನನಗೂ ಅಷ್ಟೇ, ಕಮೆಂಟ್ ಮಾಡ್ತಿರೋರ್ಗೂ ಅಷ್ಟೇ, ಪ್ರತಿಯೊಂದು ಜೀವಿಗಳಿಗೂ ಅಷ್ಟೇ. ನಮಗೆ ಊಟ ಯಾವತ್ತೂ ಅವಮಾನ ಅಂತ ಅನಿಸಿಲ್ಲ, ಹಂಗಾಗಿ ಮಾಡ್ತೀವಿ. ಆಮೇಲೆ ಈ ವಿಡಿಯೋ ನಿಮ್ಮವ್ರಿಗೂ ತಲುಪಬೇಕು ಅಂತ ಅಂದರೆ ಅದರಿಂದ ಕೆಲಸ ಮಾಡಿರ್ತೀವಿ, ಕೆಲಸ ಮಾತ್ರ ಕಾಣಲ್ಲ ಅಷ್ಟೇ, ನಾವು ಮಾಡಿರೋ ಊಟ ಮಾತ್ರ ಕಾಣುತ್ತೆ. ಈಗ ಆಲ್ರೆಡಿ 5:30 ಆಗೋಯ್ತು, ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಲಿ ಕತ್ಲಾಗೋಗ್ಬಿಡುತ್ತೆ. ಅಷ್ಟರೊಳಗೆ ನಾವೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಕ್ಯಾಂಪಿಂಗಿಗೆ ಎಲ್ಲ ಟೆಂಟ್ ಎಲ್ಲ ಸೆಟಪ್ ಆಗೋಗ್ಬಿಟ್ಟಿದೆ ಫುಲ್ಲು. ನಮ್ಮದು ಔಟ್ಡೋರ್ ಸ್ಟವ್ ಏನಿದೆ, ಸೌದೆ ಒಲೆ, ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನಮ್ಮ ಮೇಡಮ್ ಅವ್ರು ಬಂದರು, ಈಗ ಅರ್ಜೆಂಟ್ ಇರುವಾಗ ಲೇಟಾಗಿ ಬಂದರು. ಕ್ಯಾಮ್ರಾ ಇಟ್ಕೊಳಕ್ಕೆ ಬೇಕಾಗಿತ್ತು ನನಗೆ. ಬೈತಿರ್ತಾರೆ, ಒಬ್ಳೆ ಇಟ್ಕೊಂಡ್ ಮಾಡ್ಬೇಕು, ಏನಾಗುತ್ತೆ ಎಲ್ಲರೂ ಮಾಡಲ್ವಾ ಅಂತ. ನಮ್ಮನೆಯವರಿಗೆ ಆಗ್ತಾ ಅಮ್ಮ ಓಕೆ ರೆಡಿ ಹಚ್ಚನ ಈಗ. ಅಗ್ನಿದೇವ ಈಗ ಬಾ, ಇಲ್ಲಿ ಹೊತ್ಕೊಂತಾನೆ ಇಲ್ವಲ್ಲ, ಫುಲ್ ಒಳಗಡೆ ಹಾಕ್ಬೇಕು. ಹೊತ್ಕಂತು ಬೆಳಗ್ಗೆನೇ ತಗೊಂಬಂದಿದ್ದು ಫಿಶ್ಶು. ಸದ್ಯಕ್ಕೆ ಏನೂ ಆಗಿಲ್ಲ, ವಾತಾವರಣನೂ ಥಂಡಿ ಇರೋದ್ರಿಂದ ಫಿಶ್ಶು ಹಾಳಾಗಿಲ್ಲ. ಸ್ಮೆಲ್ ತೆಗಿಬೇಕು ಅಂದರೆ ಫಸ್ಟು ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅವಾಗ ಏನಾಗುತ್ತೆ, ಆ ಬ್ಯಾಡ್ ಸ್ಮೆಲ್ ಇರುತ್ತಲ್ಲ ಫಿಶ್ಶಿಂದು, ಒಂದು ಸ್ವಲ್ಪ ಹೊಲ್ ಸ್ಮೆಲ್ಲು ಅದು ಹೋಗ್ಬಿಡುತ್ತೆ. ಅರಿಶಿನ ಆಯಿತು, ಉಪ್ಪು. ಏನು ಸೈಲೆಂಟ್ ಆಗೋಯ್ತು ಒಂದೇ ಸರಿ. ಹುಡುಗರನ್ನೆಲ್ಲ ಬೈದು ಕಳಿಸ್ಬಿಟ್ಟೆ, ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದ್ರು, ಹಂಗಾಗಿ ಬೈದು ಕಳಿಸ್ಬಿಟ್ಟೆ. ಏನಂತ ಬೈದ್ರಿ? ಕೆಟ್ಟ ಬೈದ್ಬಿಟ್ಟೆ. ಒಂದು ಸ್ವಲ್ಪ ಇಟ್ಟು ಬಂತು ಒಂದೇ ಸರಿ, ಬಾಯಿಗೆ ಬರಬಾರ್ದೆಲ್ಲ ಬಂದ್ಬಿಡ್ತು. ಆಮೇಲೆ ಗೊತ್ತಾಯ್ತು ನಾನೇ ಬೈದಿದ್ದು ತಪ್ಪು, ಸರಿಯಲ್ಲ ಅದು. ಸಾರಿ ಕಂಡ್ರ ಹುಡುಗರ, ಇಲ್ಲಿಬ್ರು ಕೂತವ್ರು ನೋಡಿ ಹಿಂಗಡೆ. ಇದು ತೊಳಿತಿರೋದು ಫಿಶ್ ಅಲ್ಲ, ನೆನೆ ಹಾಕ್ತಿರೋದು ಇದರಲ್ಲಿ. ಇದು ನೆನೆ ಹಾಕ್ತಿರೋದ ಅಂದರೆ ಈ ಹೊಲ್ಸು ಗಿಲ್ಸು ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಒಂದು ಸ್ವಲ್ಪ ಈ ಥರ ಇದು ಮಾಡ್ತಾ ಇರೋದು. ಇದು ಹಾಕಿದ ತಕ್ಷಣ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ರೆ ಸಾಕು. ಆ ಸ್ಮೆಲ್ಲು ಹೊಲ್ಸಿರುತ್ತಲ್ಲ ಸ್ಮೆಲ್ಲು, ಫಸ್ಟು ಫಿಶ್ ಯಾವುದೇ ಥರ ತಗೊಂಬಂದ್ರು ಅಷ್ಟೇ, ಅರಿಶಿನ ಮತ್ತು ಉಪ್ಪು ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಹೊಟ್ಟೋಗುತ್ತೆ. ಇದು ರವಾ ಫಿಶ್ಶು, ಇದು ಜಿಲೇಬಿ. 2 ರವಾ ತಂದಿದ್ದೀನಿ, 2 ಜಿಲೇಬಿ ತಂದಿದ್ದೀನಿ. ಇದನ್ನು ತಿನ್ನೋದು ನಾನು ನಮ್ಮ ಮಾವ ಇಬ್ಬರೇ, ಹಂಗಾಗಿ ಇದು ತಗೊಂಬಂದಿದ್ದೀವಿ. ನೀವು ನಮ್ಮ ಅಪ್ಪನ ವಿಷಯಕ್ಕೆ ಬರಬೇಡಿ. ಆಯಿತು. ಸುಮಿತು ಅಲ್ಲ, ಪಾಪ ಹತ್ರ ಹೋಗಿದೆ. ನಾನು ಎಲ್ಲಿ ಇರಲ್ಲ, ನೀವು ಕರಿತಾ ಇದ್ದೀನಿ ಬಾರ, ಇಲ್ಲಿ ಅಲ್ಲಿ ನೋಡಿ, ಎಲ್ಲ ದೊಣ್ಣೆ ರೆಡಿ ಮಾಡ್ಕೊಂಡು ಚಿಕನ್ ಎಲ್ಲ ಮಾಡೋಣ ಅಂತ ಕರಿತಾ ಇದ್ದೀನಿ, ಬರಲೇ ಇಲ್ಲ ನೀವುಗಳು. ಹೌದಾ? ಪಾಪ ಇವ್ರಿಗೆ ಅಂತ ಚಿಕನು ತಗೊಂಬಂದೆ ಹೋಗಿ. ಇವರು ಕೈಗೆ ಕೊಟ್ಬಿಡದ ಹುಡುಗರು ಎಲ್ಲ. ನಾನು ಒಬ್ಬನೇ ಸೆಟಪ್ ಮಾಡೋದ್ರು ಮೊದಲೇ ಅರ್ಧ ಗಂಟೆ ಟೈಮ್ ಐತೆ. ಬನ್ನಿ ಮಾಡೋಣ ಪಟ್ಟಂತ. ಈಗೆಲ್ಲ ಆಗುತ್ತೆ? ಆಗಲ್ವಾ? ಈಗ ಆಗಲ್ಲ. ನೀವು ಬಂದಿದ್ದ ಟೈಮ್ ನಾನು ಹೇಳಿದ್ದೆ ತಾನೆ, ನಾನು ಬರುವಾಗ ನಿನಗೆ ಚಿಕನ್ ಬಂದಿದ್ದ ತಕ್ಷಣ ಟೆಂಟ್ ಹಾಕ್ಬೇಕು, ಹೋಗಿ ಎಲ್ಲೂ ಹೋಗ್ಬೇಡ ಅಂತ. ಹೋಗ್ಬಿಟ್ಟು ನಾನು ಕಣ್ಣಿಗೆ ಕಾಣ್ದಂಗೆ ಈಗ ಕತ್ಲಾದ್ಮೇಲೆ ಬರ್ತಾವನೆ. ಅಜ್ಜಿ ತೋಟಕ್ಕೆ ಹೋಗು ಅಂತ ಅಂದಿರೋ. ನಾಳೆ ಮಾಡಿದ್ರೆ ಬಿಡು, ತಗೊಂಡೋಯ್ತು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ಪೂನ್ ಗೀನೆಲ್ಲ ಇಲ್ಲ, ಬರೀ ಎಲ್ಲ ಹೊರಗಡೆ ಬಂದಮೇಲೆ ಐಟಮ್ಗಳು ಮನೆಯಿಂದ ತರೋದು ಸಿಕ್ಕಾಪಟ್ಟೆ ಮರ್ತ್ಬಿಟ್ಟಿರ್ತೀವಿ. ಹಂಗಾಗಿ ಯಾವ್ಯಾವ ಐಟಮ್ ಇದ್ದಾವೆ ಎಲ್ಲದು ಅದರಲ್ಲೇ ಮಾಡ್ಕೊಳ್ಳೋದಷ್ಟೇ. ಈಗ ಖಾರ ಪುಡಿ, ಏನೇನು ಹಾಕಿದ್ದೀನಿ ಗೊತ್ತಾ? ಫಿಶ್ ಮಸಾಲ, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಖಾರ ಪುಡಿ. ಅದ್ರ ಜೊತೆಗೆ ನಿಂಬೆಹಣ್ಣು ಇರಲೇಬೇಕು. ನಿಂಬೆಹಣ್ಣು ಇಲ್ಲ ಅಂದರೆ ಯಾವುದೂ ಮಜಾ ಕೊಡಲ್ಲ. ಇದು ಆ್ಯಕ್ಚುಲಿ ನಾನು ಹೊರಗಡೆ ಈ ಟೈಪ್ ಮಾಡ್ತಾಯಿರೋದು ತುಂಬ ಮಿನಿಮಲ್ ಮಸಾಲನೇ, ಜಾಸ್ತಿ ಏನು ಮಸಾಲ ಹಾಕ್ತಾಯಿಲ್ಲಪ್ಪ ನಾನು. ಇರೋಬರೋ ಶಕ್ತಿನೆಲ್ಲ ಬಿಟ್ಟು ಹಿಂಡಿ ನಿಂಬೆಹಣ್ಣು ಅದ್ರ ರಸನ ಒಂದು ಚೂರು ಬಿಡ್ದಂಗೆ ತೊಟ್ಟು ಸಮೇತ ಇರಬಾರ್ದು, ಒಳಗಡೆ ಮಿಕ್ಸ್ ಮಾಡೋಣ.
ನಮ್ಮ ಮನೇಲಿ ನಾನು ಮಿಕ್ಸ್ ಮಾಡೋದು ಅಂದರೆ ಇಷ್ಟ ಅಲ್ವಾ ಮಸಾಲೆ? ಕಬಾಬುಗೆ ಮಿಕ್ಸ್ ಮಾಡ್ತಿರಲ್ಲ ಅದಿಷ್ಟ. ಇದಿಷ್ಟ ಅಲ್ವಾ? ಅಲ್ಲ ಹಚ್ಚೋದು ಇದೇ ಇಷ್ಟ ನನಗೆ ಒಟ್ಟಿನಲ್ಲಿ. ನನಗೆ ಈ ಹಂತದಲ್ಲೇ ಬಾಯಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಮಾಸ್ಕ್ ಹಾಕ್ಬಿಡಿ. ಹಾಂ, ಮಾತಾಡುವಾಗಲೇ ಗೊತ್ತಾಗ್ತಾ ಇರುತ್ತೆ ನಿಮಗೆ ಹೇಗಿದೆ ಇದ್ರದ್ದು ಪ್ರಭಾವ ಅಂತ. ಲೈಟಾಗಿ ಒಂಚೂರು ಉಪ್ಪು ಹಾಕಂತ. ಕಡಿಮೆ ಆಯ್ತಾ ಅಂತಾರೆ. ಹಾಂ, ನೆಕ್ ನೋಡಿರಿ, ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಫಿಶ್ಗೆ. ಹಾಕೊಂಡು ತಿನ್ನೋನು ಬಿಡಮ್ಮ, ಏನಾಗುತ್ತೆ. ನಾನು ಒಬ್ಬನೇ ತಿನ್ನೋದಲ್ವಾ, ಹಂಗಾಗಿ ಉಪ್ಪು ಜಾಸ್ತಿ ಆದ್ರೇನೋ ಕಮ್ಮಿ ಆದ್ರೇನೋ ಹೇಗಿದ್ರು ನಡೆಯುತ್ತೆ. ನಾನು ಆ್ಯಕ್ಚುಲಿ ಮೀನು ಮಾತ್ರ ನಾನು ತಗೊಂಬರೋದು ನನ್ನ ತೃಪ್ತಿಗೋಸ್ಕರ. ಇದೊಂದರಲ್ಲೇ ಸ್ವಾರ್ಥಿ ನಾನು, ಮೀನು ತಗೊಬರೋದ್ರಲ್ಲಿ, ಮೀನು ತಗೊಂಬಂದು ತಿನ್ನೋದಿಲ್ಲ. ಯಾಕಂದರೆ ಇವ್ರು ಯಾರು ತಿನ್ನಲ್ಲ. ಇವರು ಒಂದು ಅಭ್ಯಾಸ ಬೇರೆ ಮಾಡ್ಕೊಂಡಿದ್ರು. ಇವ್ರು ಯಾರು ತಿನ್ನಲ್ಲ ಅಂತ ಮನೇಲಿ ಫಿಶ್ ಮಾಡೋದೇ ಬಿಟ್ಬಿಟ್ಟಿದ್ರು. ಪಾಪ ನಮ್ಮ ಮಾವಂಗೆ ಸಖತ್ ಇಷ್ಟ. ಅವ್ರ ಪಾಪ ಎಷ್ಟೇ ವರ್ಷಗಳಾದರೂ ಫಿಶ್ಶೇ ತಿಂದಿರಲಿಲ್ಲ. ನಾನು ಬಂದಮೇಲೆ ಒಂದು ಸ್ವಲ್ಪ ಫಿಶ್ ಮಾಡ್ಕೊಡ್ತೀನಿ. ಯಾಕಮ್ಮ ಅಷ್ಟೊಂದು ಹುಷಾರಿಲ್ವಾ? ಕೆಮ್ತಾ ಇದೆಯಾ? ಅಮೃತವಾಣಿ ಇದು ತಗೋ, ಯಾವುದು ಡೀಪ್ ಪ್ರೀತು ಸರಿ ಹೋಗುತ್ತೆ. ತಗೊಂತೀನಿ. ತಗೋ, ಮೀನು ಹಚ್ತಾ ಇದ್ದೀನಿ. ಮೀನಿಗೆ ಸ್ನಾನ, ಇದು ಮದುವೆ ಮಾಡೋಕ್ಕಿಂತ ಮುಂಚೆ ಅರಿಶಿನ ಸ್ನಾನ ಮಾಡ್ತಾರಲ್ಲ ಗಂಡಿಗೂ ಹೆಣ್ಣಿಗೂ, ಹಂಗೆ ಮೀನಿಗೆ ಮಸಾಲೆ ಸ್ನಾನ. ಈಗ ಕಮ್ಮಿ ಆಯ್ತಾ ಅಂತ? ಅರಿಶಿನ ಸ್ನಾನ ಆಗಿದೆ. ಹಾಂ, ಅರಿಶಿನ ಸ್ನಾನ ಆಗಿದೆ. ಈಗ ಕುಂಕುಮ. ಕುಂಕುಮ ಸ್ನಾನ ಅರಿಶಿನದ ಮೊದಲೇ ಮಾಡಿಟ್ಟಿದ್ದೆ. ಹ್ಞೂ, ಅಲ್ಲ ನಮ್ಮ ಅಪ್ಪಂಗೆ ತಿಂದೇ ಇಲ್ಲ, ನಾನು ಬಂದ್ಮೇಲೆ ತಿಂತಾರೆ ಅಂತ ಹೇಳ್ತಿರಲ್ಲ ನಾನ್ ವೆಜ್. ಪಾಪ ಪಪ್ಪಂಗೆ ಯಾವುದು ಗೊತ್ತಿಲ್ಲ, ನಾನು ಬಂದಮೇಲೆ ಗೊತ್ತಾಗಿರೋದು ಇವೆಲ್ಲ ಅಡುಗೆ. ಹಿಂಗೆ ಮುಂಚೆ ಕೆಲವ್ರು ಹೇಳೋರು ನಾನೇ ಫ್ರಿಜ್ ತುಂಬಿಸಿರುವೆ ಎಲ್ಲನೂ ಅಂತ. ಯಾರು ಕೆಲವ್ರು ಹೇಳೋರು ಏನಂತ? ನಾನೇ ಫ್ರಿಜ್ಜೇ ತುಂಬಿಸಿರುವೆ ನಿಮ್ಮ ಮನೆಯದು ನಾನ್ ವೆಜ್ ಹೌದಾ? ಅಂತ. ನಾನು ತಮಾಷೆಗೆ ಹೇಳ್ತಾ ಇರೋದು, ರೇಕ್ಸಕ್ಕೆ ಇವ್ರಿಗೆ. ನನ್ನ ಕತ್ಲೆನೇ ಆಗಕ್ಕೆ ಬಂತು. ಇಷ್ಟು ಪ್ರೋಸೆಸ್ ಮಾಡೋದ್ರೊಳಗೆ ಸಂಜೆ 6:30 ಆಗೋಯ್ತು. ಇನ್ನು ಬೆಂಕಿ ಹಚ್ಬಿಟ್ಟು ಶುರು ಮಾಡ್ಕೊಳ್ಳೋದೆ ಎಲ್ಲದನ್ನು. ಇನ್ನೂ ಹೊಗೆ ಆಡ್ತಾನೆ ಇದೆ. ಅದು ಯಾವಾಗ ಹಚ್ಚಿಸ್ದೆ, ಬಂದಿದ ತಕ್ಷಣ ವರ್ಕೌಟ್ ಆಗಲಿಲ್ಲ, ಮತ್ತೆ ಹಚ್ಚಿಸ್ಬೇಕು. ಈಗ ಸರಿಲ್ಲ ನಮ್ಮಪ್ಪನ ಏನು ಮಾಡೋದು, ಒಬ್ಬನ ಮನೆ ಮಾಡಬೇಕಲ್ಲ, ಯಾರೂ ಸಪೋರ್ಟಿಗಿಲ್ಲ. ಹಂಗಾಗಿ ತುಂಬ ಕಷ್ಟ ಆಗ್ತಾಯಿದೆ. ಏನು ಮಾಡೋದು, ನಮ್ಮ ಮನೆಯವ್ರು ಕರೆದ್ರೆ ಅದು ಕತ್ಲೆ ಆದ್ಮೇಲೆ ಬರ್ತಾರೆ. ನಾನು ತೋಟಕ್ಕೆ ಹೋಗಿದ್ದೆ ನಾನು. ಅಯ್ಯಯ್ಯಪ್ಪ, ಅಮ್ಮು ದೂರ ಹೋಗಮ್ಮ, ಸುಮ್ಕರಿ ಅಮ್ಮು, ದೂರ ಹೋಗು, ದೂರ ಹೋಗಿ. ಅಲ್ಲೇ ಕೂತ್ಕ ಅಮ್ಮ. ಅಯ್ಯೋ, ಇಲ್ಲಿ ಕೂತ್ಕ ಪುಟ್ಟಣ್ಣ. ಹೋಗಲ್ಲ, ದೂರ ಹೋಗು, ಬನ್ನಿ ನೋಡಿಲಿ. ಏಯ್ ಅಮ್ಮು. ನಮ್ಮ ಅಮ್ಮ ಮಾತ್ರ ಸಿಕ್ಕಾಪಟ್ಟೆ ಹಿಂಸೆ ಕೊಡುತ್ತೆ. ಅವ್ನು ನೋಡಿ ಏನು ತಿಂದ್ರು ಗ್ಯಾಸ್ಟ್ರಿಕ್ ಸಮಸ್ಯೆ ಎಂಥದ್ದು ಇಲ್ಲ. ಅವಕ್ಕೆ ಊಟ ಸರಿಯಾದ ಟೈಮಿಗೂ ಮಾಡಲ್ಲ, ಯಾವ್ಯಾವಾಗ ಮಾಡ್ತಾರೆ, ಆದರೂ ಕೂಡ ಯಾವ ಸಮಸ್ಯೆ ಇಲ್ಲ. ನಮ್ಮ ಮನುಷ್ಯರಿಗೆ ಮಾತ್ರ ಸಿಕ್ಕಾಪಟ್ಟೆ ಸಮಸ್ಯೆ. ಆಯಿಲ್ ಪದಾರ್ಥಗಳು, ಮಸಾಲೆ ಪದಾರ್ಥಗಳು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಿಕ್ಕಾಪಟ್ಟೆ ರೈಸ್ ಆಗುತ್ತೆ. ನಾನಷ್ಟೇ ಊಟ ಈ ಥರ ಇವತ್ತು ಕೂಡ ಸಿಕ್ಕಾಪಟ್ಟೆ ಖಾರದ ಪದಾರ್ಥ ಮತ್ತು ಎಣ್ಣೆ ಪದಾರ್ಥ ತಿಂತಿರೋದ್ರಿಂದ 1/4 ಗಂಟೆ ಮುಂಚೆನೇ ಒಂಚೂರು ಅಮೃತವಾಣಿ ಗ್ಯಾಸ್ಟ್ರಿನ್ ತಗೋತಾ ಇದ್ದೀನಿ. ಬಿಸಿನೀರಿಗೆ ಅರ್ಧ ಗ್ಲಾಸ್ ಬಿಸಿನೀರಿಗೆ ಒಂದು 15 ml ಗ್ಯಾಸ್ಟ್ರಿನು ತಗೊಂಬಿಟ್ರೆ ಮತ್ತು ಯಾವುದೇ ಗ್ಯಾಸ್ಟ್ರಿಕ್ ಇಶ್ಯೂ ಆಗಲಿ, ಹೊಟ್ಟೆ ಉಬ್ಬರಿಸ್ಕೊಳ್ಳೋದಾಗಲಿ, ಎದೆ ಉರಿತ ಆಗಲಿ, ಅಜೀರ್ಣತೆ ಆಗಲಿ, ಈ ಥರ ಸಮಸ್ಯೆಗಳು ಯಾವುದೂ ಇರೋಲ್ಲ. ಹಂಗಾಗಿ ಇದನ್ನು ತಗೊತಾ ಇದ್ದೀನಿ. ಪ್ರತಿ ಒಂದು ಸಮಸ್ಯೆನೂ ನಮಗೆ ಶುರು ಆಗೋದು ಹೊಟ್ಟೆಯಿಂದನೇ. ನಾವು ಒಳಗಡೆ ಏನು ತಗೊಂತೀವಿ ಅದರಿಂದನೇ ನಾನಾ ರೀತಿ ಕಾಯಿಲೆಗಳು ಬರ್ತವೆ. ಗ್ಯಾಸ್ಟ್ರಿಕ್ಕಿಗೆ ಅಂತ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಗಳು, ಇಂಗ್ಲೀಷ್ ಮೆಡಿಸಿನ್ಸ್ಗಳನ್ನ ತಗೊಂತೀವಿ. ಅದರಿಂದ ಇನ್ನೂ ಹೆಚ್ಚಿನ ಗ್ಯಾಸ್ಟ್ರಿಕ್ ಆಗೋ ಸಾಧ್ಯತೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಪೀಪಳಿ, ಹರಿದ್ರ ಇರೋದ್ರಿಂದ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದರಲ್ಲಿ 1 ವಾರದಲ್ಲಿ ನಿಮಗೆ ರಿಲೀಫ್ ಸಿಗುತ್ತೆ. ನೀವು ಏನಾದರೂ ಇದನ್ನು ತರಿಸ್ಕೊಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕು ಹಾಕಿರ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು. ಫ್ರೀ ಡೆಲಿವರಿ ಇರುತ್ತೆ. ಆಮೇಲೆ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಕೂಡ ತಗೊಬೋದು. ತಡಿ ದೂರ ಹೋಗು, ತಲೆಯೆಲ್ಲ ಇಟ್ಕೋಬಾರ್ದು. ಕೈ ತಕೋಬೇಕು, ತಲೆ ತಕೋಬೇಕು, ಬುಗ್ಗಂದ್ಬಿಡ್ತದು. ನಮ್ಮ ಭುವನಿಗಿರೋ ಅಷ್ಟು ಬುದ್ಧಿ ನಮ್ಮ ಮನೆಯವರಿಗಿಲ್ಲ. ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಭುವನ್ ಹಿಂಗೆ ಜೋಡಿಸಿದ್ದೇನೆ. ಬೆಂಕಿ ಹಸುವಾಗಿ ಹಿಂಗೆ ಜೋಡಿಸ್ಬೇಕು ರೀ. ಒಂದೇ ನನಗೆ ಕಷ್ಟವಾಗಿರೋ ಟಾಸ್ಕು ಬೆಂಕಿ ಹಾಕೋದು. ತುಂಬ ಈಸಿಯಾಗಿ ಮಾಡ್ತಾರೆ ಕಣ, ನನಗೆ ಆಗೋದೇ ಇಲ್ಲ ಇದು. ನಮ್ಮನೆಯಲ್ಲೂ ಅಷ್ಟೇ. ಯಾರು ಹಸಿದ್ದು? ನಾನೇ ಹಸಿದ್ದು ರೀ. ಅದು ಸೌದೆ ಗಳ್ಳಾಗಿತ್ತು ಕಣ ಮನೆಯವ್ರ ಮನೇಲಿ. ಒಟ್ಟಿನಲ್ಲಿ ಹಸಿದ್ನಾ? ಅಷ್ಟು ಬೇಕಾಗಿರೋದ? ಜೊಳ್ಳ ಪೊಳ್ಳ ಅವೆಲ್ಲ ಬೇಡ. ಇಲ್ವಲ್ಲ, ಏನು ಮಾಡಿದ್ರು? ನಾನು ಹತ್ತಿಸ್ಲಾ? ಬೈಲ್ ಹತ್ತಿಸ್ಬ ನೋಡು. ಅವನೇ ಹತ್ತಿಸ್ತಾನಂತೆ ನೋಡೋಣ. ಬರ ಇಲ್ಲಿ ಮಕ್ಳು ಮುಂದೆ ಶೇಮ್ ಆಗುತ್ತೆ. ಹೌದಾ? ಬೇಡ ಸುಮ್ಮನೆ ಏನೇನು ಮಾಡಿ ಹತ್ತಿಸ್ತಾ ಇದ್ದೀನಪ್ಪ. ಹಚ್ಕೊಂಡ್ರೆ ಸಾಕು, ಒಂದು ಸ್ವಲ್ಪ ಹೊತ್ತು ಹಚ್ಕೊಂಡ್ರೆ ಹತ್ಕೊಬಿಡುತ್ತೆ. ಯಾಕದೆ ಬ್ಯಾಟ್ರಿನ, ನಮ್ಮದು ಬ್ಯಾಟ್ರಿ. ಈ ಬ್ಯಾಟ್ರಿ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಗಾಳಿ ಉದ್ದಂಗೆ ಆಗುತ್ತಾ? ಓ ಏ ಹತ್ತ ಕಣ. ಅದಕ್ಕೂ ಲಿಂಕ್ ಇಲ್ಲ ಕಣ. ಚುಪ್ಪಿ ತೆಗ್ದಿಡ. ಸಣ್ಣ ಸಣ್ಣದು ಹಾಕೋಣ. ಪಪ್ಪನ ಕರಿಬೇಕಾಗಿತ್ತು ಅತ್ಲಾಗಿ. ಪಾಪ ನಮ್ಮ ಪಪ್ಪ ಮುಂಚೆನೆ ಬಾಯಿ ನೀರು ಬರುತ್ತೆ.
ಎಲ್ಲ ರೆಡಿ ಆದ್ಮೇಲೆ ಕಾಯ್ದಿರಿ. ಇದ್ರಲ್ಲಿ ಯಾರಪ್ಪ ಫಿಶ್ ತಿನ್ನೋರು ಯಾರಿದ್ದೀರಾ ನಿಮ್ರಲ್ಲಿ? ಸ್ಕೂಲಲ್ಲಿ ಲಾಸ್ಟ್ ಬೆಂಚಲ್ಲಿ ಎದ್ದಿಟ್ಕೊಂಡ ನೀನು ತಿನ್ನಲ್ವ ಫಿಶು? ಹಾಂ, ಟ್ರೈ ಮಾಡು, ಸಖತ್ತಾಗಿರುತ್ತೆ. ಫಿಶ್ ತಿನ್ನಬೇಕು, ಆರೋಗ್ಯಕ್ಕೆ ಫಿಶ್ ತಿನ್ನೋದ್ರಿಂದ ಕಣ್ಣಿಗೆ ಒಳ್ಳೇದು, ಬ್ರೈನಿಗೆ ಒಳ್ಳೇದು. ಇನ್ಯಾವುದಕ್ಕೆ ಒಳ್ಳೇದು? ಫಸ್ಟ್ ನಿಮ್ಮ ಮಗಳಿಗೆ ಕಳಿಸಿ. ಕಲಿಸ್ಬೇಕು. ನೀನು ಕಲಿಸಿಲ್ವಲ್ಲ ಅದನ್ನ, ನೀನು ಕಲಿಸ್ಬೇಕಾಗಿತ್ತು. ಸ್ವಾರ್ಥಿಗಳು ಇವ್ರು ತಿನ್ನಲ್ಲ ಅಂತ ಮಕ್ಳಿಗೂ ತಿನ್ನೋದು ಹೇಳ್ಕೊಟ್ಟಿಲ್ಲ. ಈಗ ಹೊಸ ಹಂಚಿದು ಕಾಯಿಸೇ ಇಲ್ಲ, ಇದೇ ಫಸ್ಟು ಮಾಡಿ ಸೀಸ್ನಿಂಗ್ ಮಾಡಿ. ಸೀಸನಿಂಗ್ ಮಾಡ್ಬೇಕಿಲ್ಲ. ಇವು ಈ ಟೈಮಲ್ಲಿ ಬೆಂಕಿ ಹತ್ತಿಸ್ಕೊಂಡು ಹುಲ್ಲು ಕೆಳಗಡೆ ಇದ್ದವಲ್ಲ, ಮೆದೆ ಬೇರೆ ಐತಿ, ಇಲ್ಲಿ ಹುಷಾರಾಗಿರ್ಬೇಕು. ಒಂದು ಹುಲ್ಲು ಇಲ್ಲಿ ಕೆಳಗೆ ಹಚ್ಕೊಂಡ್ರೆ ನೀಟಾಗಿ ಹಚ್ಕೊಂಡು ಹೋಗ್ಬಿಡುತ್ತೆ. ನೀರು ಇಟ್ಟಿದ್ದು ರೆಡಿ ಇರಬೇಕು ಮಕ್ಕಳ. ಏನಾರ ಬೆಂಕಿ ಹಿಂಗೆ ಬಚ್ಕೊಂಡ್ರೆ ನೀರು ತಂದು ಉಯ್ದು ಬಿಡಿ. ಅಡಿಗೆ ಪಡಿಗೆ ಹೋದ್ರೂ ಪರವಾಗಿಲ್ಲ, ಆಯ್ತಾ? ಬಕೆಟಲ್ಲಿ ನೀರು ಇಟ್ಕೊಂಡಿದೀವಿ ಹಂಗೆ ಸೇಫ್ಟಿ ಸೈಡು. ಮರಳು ನೀರು ಇರಬೇಕು. ಅಗ್ನಿಶಾಮಕ ದಳದಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ ಮರಳು ಮತ್ತೆ ನೀರು. ಮರಳು ಎರ್ಸೋದ್ರಿಂದನೂ ಅಗ್ನಿನ ಆರಿಸ್ಬೋದು. ಅಲ್ಲ, ನೀವೇನ್ ಮಾಡ್ತಾ ಇರ್ತೀರ ಅವಾಗ? ಅಲ್ವಾ, ನಾನು ಮಾಡ್ತಾ ಇರ್ತೀನಿ, ಅವ್ರಿಗೆ ಹೇಳ್ತಾ ಇರ್ತೀನಿ ಹಿಂಗೆ ಮಾಡಿ ಮಾಡಿ. ಹಾಂ, ಹೇಳೋಣ. ಸೀಸ್ನಿಂಗ್ ಮಾಡಿ. ಸೀಸನಿಂಗ್ ಅದೇ ಹಂಚ ಮೇಲೆ ಹಾಕ್ಬಿಡೋದು ಬಿಡು. ನೀವು ಸೀಸನಿಂಗ್ ಎಲ್ಲ ಮನೆ ಒಳಗೆ ಮಾಡ್ದಂಗೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಸಿಕ್ಕಿದೆ ಶಿವ ನೋಡಿ. ಏನು 5 ನಿಮಿಷನೂ ಆಗಲಿ ಹಂಚು ಬೇರೆ ರಪ್ಪ ಅಂತ ಈಟಾಯ್ತು. ಏ ಚುಪ್ಪಿ, ಬೇಡ ಕಣ, ನೀವು ಅಲ್ಲಿ ಇಲ್ಲಿ ಬೆಂಕಿ ಹಚ್ಬಾರ್ದು ಬಿಡಿ. ಬೆಂಕಿ ವಿಷಯಕ್ಕೆ ಬರಬೇಡಿ ನೀವು. ಕಾಣಿಸ್ತೈತೆ ನಮ್ಮ ಚೆನ್ನಾಗಿ. ನಾನು ಹೇಳ್ಕೊಟ್ಟು ಅಂಕಲ್ ಈಗ ತಲೆ ಕಟ್ ಮಾಡಿದ್ದು. ಹೌದಾ? ನೀವೇನು ಬಗ್ಬಿಡಿರಿ, ನೆಟ್ಟಿಗೆ ಇಟ್ಕೊಳ್ಳಿ, ಮೇಲೆ ಎತ್ತಿದ್ದೀನಿ ಈಗ. ಕೆಳಗೊಂದು ಕಲ್ಲು ಕೊಡ್ರಿ ಇಲ್ಲಿ, ಹಿಂಗೆ ಚಪ್ಪಟೆ ಕಲ್ಲು. ಹಾಂ, ಓ ಆಯಿಲ್ ಒಂದು ಕಡೆ ಬರ್ತಾ ಇತ್ತು ರೀ. ಇರನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಅವ ಹುಡುಕ ಅಲ್ಲ. ಹಾಂ, ಬಿಡ್ರಿ ಇಲ್ಲಿ ತಗೋರ. ಆ ಕಾಲಿಗೆ ಕೆಳಗೆ ನಿಂಬೆಹಣ್ಣಿಂದ ಇಟ್ಕೊಟ್ರೆ ಕೆಳಗೆ ಮೇಲೆ ಮೇಲೆ ಹಂಚು ಕೈ ಮೇಲೆ ಬೀಳಿಸ್ಬಿಟ್ಟಿರ. ಇನ್ನೊಂಚೂರು ಫುಲ್ ತುರ್ಕೋ. ಏ ಭುವನ್, ಕೈ ಸುಟ್ಕೊಂತೀಯ. ಅರ್ಧ ಬರ್ಧ ಮಾಡ್ತೀರಲ್ಲ. ಈ ಜಾರತೆ ಕಣ ದಡ್ಡ. ಬಿಡು, ಆಯ್ತು. ಓ, ಏನು ಹುಲ್ಲೆಲ್ಲ ಹಾಕಿದ್ರಲ್ಲ ಹಂಚು ಮೇಲೆ. ಇನ್ನೊಂದು ಸ್ನಾನ ಮಾಡ್ಸೋಣ ಎಣ್ಣೆಲಿ. ಪಪ್ಪನ ಏ ಬೇಡ ಬನ್ರಿ ಈಗಲೇ. ಬೇಡ ಬೇಡ, ಏ ಒಂದೆರಡು ಆಗ್ಲಿ. ನಮ್ಮ ಮಾವ ಬರೋದನ್ನೇ ಕಾಯ್ತೀನಿ ನನಗೆ. ಆ್ಯಕ್ಚುಲಿ ಬೆಸ್ಟ್ ಪಾರ್ಟ್ನರು ಮಾವ ಇದಕ್ಕೆ. ಯಾಕಂದ್ರೆ ನಾವು ಬರುವಾಗ ಹೇಳಲ್ಲ ಕೇಳಲ್ಲ ಇಟ್ಕೊಂಡ್ ಬಂದ್ಬಿಡ್ತಾರೆ ಜೊತೆಲಿ. ಏನ್ ಜೋಶಲ್ಲಿ ಇದ್ದಾರೆ. ಬಟ್ ಮಧ್ಯಾಹ್ನ ಆಗಿದೆ. ಹೌದಾ? ಹಾ, ಪಪ್ಪಂಗ ಮಧ್ಯಾಹ್ನ ನಮ್ಮ ಅಣ್ಣವ್ರು ಬಂದಿದ್ರ, ಅಣ್ಣ ಅದಕ್ಕೆ ಬಂದಿದ್ರು. ಹಾಗಾಗಿ ಚಿಕನ್ನು ಫಿಶ್, ಆಕ್ಚುಲಿ ಫಿಶ್ ಇನ್ನು ಅವ್ರು ತಗೊಬಂದಿದ್ರು ಅಣ್ಣವರು. ಆ ಫಿಶ್ ಹಂಗಿದೆ. ನಾಳೆ ಮಾಡ್ಕೊಂತೀರಿ. ಚಿಕ್ಕ ಚಿಕ್ಕ ಫಿಶ್, ಒಂದು 60-70 ಇರ್ಬೋದು. ಹೌದಾ? ಹಾ ಹಾಕನಾ? ಹಾ, ಕತ್ಲಲ್ಲಿ ನೈಟ್ ಕ್ಯಾಂಪಿಂಗ್ ಹೆಂಗೆ? ಹಾಗೆ ನಾವು ಆ್ಯಕ್ಚುಲಿ ಶುರು ಮಾಡಿದ್ದು ನೈಟ್ ಕ್ಯಾಂಪಿಂಗ್ ಅಂತ ಅಲ್ಲ, ಡೇ ಕ್ಯಾಂಪಿಂಗೇ ಶುರು ಮಾಡಿದ್ದು. ನಮ್ಮ ಮನೆಯವರೆಲ್ಲ ಲೇಟ್ ಮಾಡಿದ್ದು ನೈಟ್ ಕ್ಯಾಂಪಿಂಗ್ ಆಗೋಯ್ತು. ಎಣ್ಣೆ ಹಾಕ್ಬೇಕು. ಎಣ್ಣೆ ಎಲ್ಲ ಇದಾಗಬೇಕು. ಬಾಲ್ದಲ್ಲೇ ಆಟ ಆಡಿಸ್ತಿದ್ದಾರೆ ಅಲ್ಲಿ. ಹಿಂಗೆ ಅಡುಗೆ ಮಾಡ್ಬೇಕಂದ್ರೆ ಹೊರಗಡೆ ಆಗಲೇ ಮಜಾ. ಅರ್ಥ ನನಗೂ ಆರ್ತಿಲ್ಲಿ. ಫುಲ್ ಪೆಂಟ್ ಹಾಕ್ಬಿಟ್ಟಿದ್ದೀರ. ನಾನು ಡ್ರೋನ್ ಶಾಟ್ ಅಲ್ಲಿ ತೆಗಿದ್ದೆ. ಎಣ್ಣೆ ಹಾಕಿರಿ, ಒತ್ತೋಗ್ತದೆ. ನಾನು ಹಾಕಿದ್ದೆ ಫಿಶ್ಗೆ ವಾಟ ಕಣ್ಣಿಗೆ ಕೈ ಸಿಗದಂಗೆ ಎಲ್ಲರೂ. ಫುಲ್ ಹಾಕಿರಿ. ಅಕ್ಕಿಲ್ಲ, ಲೋಟದಲ್ಲಿರೋ ಎಣ್ಣೆನೇ ಸಾಕಾಗಲ್ಲ, ಗೊತ್ತಾ? ಹಾಂ, ಏನು ಬೇಕದು? ಅದು ಫಿಶ್ ಬೇಗ ಬೇಕಳತ್ ಮಾತ್ರ ಗಮ್ಮಂತಲ್ವನ್ರ. ಏ ಫಿಶ್ ಇರ್ಲಿ, ಅಲ್ಲಿ ಆನೆ ಬರುತ್ತೆ ನೋಡ್ಕೊಳ್ಳಿ ಆಚೆ ಈಚೆ. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. ನಾನು ಆಚೆ ಈಚೆ ಕುಡ್ಕೊಳತ್ತಾ ಅಂತ ಇದು ಎಣ್ಣೆ ಕೊಡ್ತೈತೆ. ಸತ್ತೈತ ಬಚ್ಚಿತ್ತ ಕೊಟ್ಟಿಗೆ ಎಣ್ಣೆ ಎಲ್ಲ ಕುಡಿತೈತಲ್ರೋ ಇದು. ಬಚ್ಚಬೇಕು ಮಟ್ಲಿ ಅಂತ ಅವನೇ. ಇಲ್ಲಿಂದ ಹಾಕಿರಿ, ಹಿಂಗೆ ಹಿಂಗೆ ಹಾಕಿ ಹಿಂಗೆ. ಅಯ್ಯ ಅಲ್ಲ, ಎರಿ ಎರಿ ಕೂತ್ಕಂದೆ ಕೈಯಲ್ಲಿ ಹಿಂಗಂದಿರಿ. ಅಯ್ಯೋ ಅಯ್ಯೋ, ಓಹೋ ಹೋ, ಏನಾಯ್ತು ಸಮಿತಿದು? ಇರೋ ಪ್ಲೇಟಲ್ಲಿ ಇರುತ್ತೆ, ನಿಮ್ಮ ಪಕ್ಕ ತಿಂತವ್ರಲ್ಲ. ಶೀ, ನೀವು ಎಂಜಾಯ್ ಮಾಡಿದ್ದ ನಾವು ತಿನ್ನೋದಲ್ವ? ಚೆನ್ನಾಗಿದೆಯಾ? ಉಪ್ಪು ಖಾರ ಸಾಕು ಸಾಕು. ಇನ್ನ ಹಿಂಗೆ ತಕೊಂಡಿದ್ರಲ್ಲ, ಮಕ್ಕಡೆ ಹಾಕಿರಿ ಆಗಲ್ವಾ? ಇದು ಆಗ್ತಾ ಇದೀನಲ್ಲ. ಅಲ್ಲಲ್ಲ, ಮಕ್ಕಡೆ ಹಂಗೆ ಒಳಗೆ ಬೇಯೋದು ಬೇಡಬೇಡಿ. ಅಂಚು ಒಳಗಡೆ ಬೇಯೋದು ಬೇಡ. ಏನಿಲ್ಲ, ಅದೇ ಮಕ್ಕಡೆ ಒಳಗಡೆ ಇನ್ನೇನು ಬೇಯುತ್ತೆ. 2 ಕಡೆನೇ ಹಾಕೋಕ್ಕಾಗಲ್ಲ. ಬೆಂಕಿ ಹೋಗಿದ್ಯಾ? ನಾನು ಕತ್ಲಾಗೋದ್ರೊಳಗೆ ಔಟ್ಡೋರ್ ಕ್ಯಾಂಪಿಂಗ್ ಮುಗಿಸೋಣ ಅಂತ ಅನ್ಕೊಂಡೆ. ಈ ಕತ್ಲೆ ಆಗೋಯ್ತು. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರಾಬ್ಲಮ್ ಆಯಿತು. ಕತ್ಲೆ ಆಗೋಯ್ತು ಅಲ್ಲಿ. ಆಮೇಲೆ ಆನೆಗಿನೇ ಬರ್ತಾವ ಅನ್ನೋಕ್ಕಂತ ಭಯ ಸ್ಟಾರ್ಟ್ ಆಯಿತು. ಹಂಗಾಗಿ ಶಿಫ್ಟ್ ಮಾಡ್ಕೊಂಡಿದ್ವಿ ಜಾಗನ ಇಲ್ಲೇ ಒಳಗಡೆ. ನಮ್ಮ ಕಣ ಏನಿದೆ ಕಣದೊಳಗೆ. ಎಷ್ಟು ಕಷ್ಟ ಆಯಿತು. ಹಾಂ, ಅಯ್ಯೋ ಚೆನ್ನಾಗಿ ಬೆಂದೋಯ್ದೆ ನಮ್ಮ.
ಇನ್ನೂ ದೊಡ್ಡ ಹಂಚ್ಬೇಕು, ಅಷ್ಟು ದೊಡ್ಡ ಬೇಕು. ಇದೇ ದೊಡ್ಡ ಹಂಚು ಅನ್ಕೊಂಡ್ರೆ ಇದೇ ದೊಡ್ಡದು ಅನ್ಕೊಂಡು ಏನು ಕುಸೆ ಇದು ಕರೆಕ್ಟಾಗಿದೆ. ಇದು ಮಕ್ಳಿಗೆ ಕೊಡೋಕ್ಕೆ ಭಯಪ್ಪ. ಬಿಡಿರಿ ಒಂದೊಂದು ಕಬಾಬ್ ಕೊಟ್ಟರೆ ಆಯ್ತು. ಓಕೆ ಹೌದಾ? ಇಷ್ಟು ಬಿಡವೇ ಬಿಡ. ನೀವೇ ತಿಂದು ನೋಡಿ ಹೆಂಗಿದೆ, ನಿಧಾನಕ್ಕೆ ಬಿಡ್ತೀರಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದ್ಯಾ ಚಿಕ್ಕಮ್ಮ? ಡಿಡಿ ಮಧ್ಯಾಹ್ನ ಅಷ್ಟೇ ತಗೊಂಡಿದ್ರಲ್ಲ ಡಿಡಿ, ಚಳಿ ಪಪ್ಪನ್ ಕಡಿಮೆ ತಗೊಳ್ಳಿ ಅಂತ ಹೇಳ್ಬೇಕು ತಾನೆ ನೀವು. ಬೇಡ ಬಿಡಿ ಡಿಡಿ, ಅಲ್ಲ ಬಿಡಿ ಪಪ್ಪ ಅಂತ ಹೇಳಿ. ಅಲ್ಲ ಮಧ್ಯಾಹ್ನ ತಗೊಂಡಿದ್ದೀರ ಬೇಡ ಪಪ್ಪ ಅಂತ ಹೇಳಿರಿ. ಎಂತದ್ನ ಮುಳ್ಳು ಜಾಸ್ತಿ ಇದಾವೆ. ನಾನು ಮಕ್ಕಳನ್ನ ಬೈದು ಕಳಿಸಿದ್ದೆ ಅಂತ ಮೊದಲೇ ಹೇಳಿದ್ದೆ ನೋಡಿ. ನಾನು ಆಗಲೇ ಮರ್ತುಬಿಟ್ಟಿದ್ದೀನಿ, ಆದರೆ ನನ್ನ ಮಗಳು ಹಿಂದ್ಗಡೆ ಮರ್ತೇ ಇಲ್ಲ. ನನ್ನ ಬಾಯಿಂದ ಕೆಟ್ಟ ಪದ ಬಂತು ಅಂತ ಅಂದ್ಬಿಟ್ಟು ಸಿಟ್ಟು ಮಾಡ್ಕೊಂಡು ಕೂತಿರೋದು ನೋಡಿ. ಇಲ್ಲಿ ಮಕ್ಕಳು ಬೆಳೀತಿದ್ದಾವೆ ಅಂತ ಗೊತ್ತಾಗದೆ ಹಿಂಗೆ ಏನು ಮಾತಾಡೋಂಗಿಲ್ಲ, ಹೆಚ್ಚು ಕಮ್ಮಿ ಮನಸ್ಸಿಗೆ ಹಾಕೊಬಿಡ್ತವೆ. ಚೆನ್ನಾಗಿತ್ತಾ? ಏನೋ ಎಡವಟ್ಟಾಯ್ತು. ಆಮೇಲೆ ನನ್ನ ಅರ್ಧಕ್ಕೆ ಕೈ ಬಿಟ್ಟೆ. ನಮ್ಮ ಮನೆಯವ್ರು ಹೋಗಿ ಒಳಗಡೆ ಹೋಗಿ ಒಂಚೂರು ಏನೇನೋ ರೆಡಿ ಮಾಡ್ಕೊಂಡು ತಗೊಂಬಂದು ಕೊಟ್ಟರು. ಕೊನೆಗೆ ಚೆನ್ನಾಗಿತ್ತು, ಸೂಪರ್ ಆಗಿ. ಮುಳ್ಳು ಹಾಕೋದು ಮುಳ್ಳಲ್ಲ, ಮುಳ್ಳು ಮುಳ್ಳು ತೆಗಿ ಬಾಯಲ್ಲಿದೆ. ಹಾ ಎಷ್ಟು ಮುಳ್ಳು ತಿಂದವನು ಗೊತ್ತಿಲ್ಲ. ನಾನು ಕೊಡೋದು ಬೇಡ ಅವನಿಗೆ, ಕಬಾಬ್ ಕೊಡ್ತೀನಿ ಅಂದೆ. ಫುಲ್ ನಾಟಿ. ನಾಟಿ ಅಂದರೆ ಕನ್ನಡದ ನಾಟಿ. ನಾಟಿಯಾಗಿ ಬೆಳಿತಾನೆ. ಫಾರಂ ಹುಡುಗರು ನಮ್ಮ ಹುಡುಗರು ನಾಟಿ. ನಮ್ಮ ಜೀವನದಲ್ಲಿ ನಮ್ಮ ಅಜ್ಜಂದ್ರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ನಮ್ಮ ಜೊತೆ ಕಳೆದಂಥ ಕೆಲವು ಈ ರೀತಿ ಕ್ಷಣಗಳು ನಮ್ಮ ಕೊನೆ ಜೀವನದವರೆಗೂ ನೆನಪಿರುತ್ತೆ. ಇವತ್ತಿನ ದಿನ ನಾವು ಈ ಥರ ಕ್ರಿಯೇಟ್ ಮಾಡಿದ್ವಲ್ಲ, ಇದೊಂದು ನೆನಪನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಈ ಭೂಮಿನ ಬಿಟ್ಟು ನಾವೇ ಹೋದರೂ ನಮ್ಮ ಮಕ್ಕಳು ತಲೆಯಲ್ಲಿ ನಮ್ಮ ನೆನಪು ಚಿರಕಾಲ ಹೇಗಿರುತ್ತೆ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.